ನಹುಷ ಶಶಿಬಿಂದು ಪ್ರಿಯವ್ರತ ಪರೀಕ್ಷಿತ ನೃಪರು ಭಾಗೀರಥಿಯ ನೋಡಲ್ ಕಧಿಕ ಬಲ್ಯಾತೀಂದ್ರ ಸಪ್ತಕರು ಪಿತೃಗಳೇಳಂಟಧಿಕ ವತ್ಸರ ಸತಿಯರೀರೈದೊಂದು ಮನುಗಳು ದಿತಿಜ ಗುರು ಚಾವನವು ಚಥ್ಯರು ಕರ್ಮಜರು ಸಮರು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 6. ಪೃಥುನಹುಷ ಶಶಿಬಿಂದು ಪ್ರಿಯವೃತ ಪರೀಕ್ಷಿತ ನೃಪರು. ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು 30ನೆಯ ಕಕ್ಷಾಪನ್ನರಾದ ಪೃಥು ಇತ್ಯಾದಿ ಕರ್ಮಜರಾದ 100 ಮಂದಿ ನೃಪರ ತಾರತಮ್ಯ ವಿಚಾರ ತಿಳಿಸುತ್ತಾರೆ. ಪೃಥು ವೇನನ ಪುತ್ರ. ವೇನನು ಪರಮನಾಸ್ತಿಕನು. ಆ ಕಾರ್ಯದಿಂದ ಭೂಮಿಯಲ್ಲಿ ಬೆಳೆಯಾಗದೆ ಬಿತ್ತಿದ ಬೀಜಗಳನ್ನೆಲ್ಲ ಭೂಮಿಯು ನುಂಗುತ್ತಿತ್ತು. ಆಗ ಋಷಿಗಳ ಆದೇಶದಂತೆ ಪ್ರಜೆಗಳೆಲ್ಲರೂ ಒಗ್ಗೂಡಿ ವೇನನ ಶರೀರವನ್ನು ಮಥನ ಮಾಡಿದರು. ಆಗ ಪೃಥುರಾಜ ಹುಟ್ಟಿದ. ಪೃಥು ಪ್ರಜೆಗಳ ಕಷ್ಟವನ್ನು ನೋಡಿ ಅವನಿಗೆ ಮನ ಕರಗಿತು. ಭೂಮಿಯನ್ನು ನಿಗ್ರಹಿಸಿ ಅದು ನುಂಗಿದ್ದ ಸಕಲ ವಸ್ತುಗಳನ್ನು ಕೊಡಿಸಿ ಪ್ರಜೆಗಳಿಗೆ ಸುಖವನ್ನುಂಟು ಮಾಡಿದ ಮಹಾಚಕ್ರವರ್ತಿ. ಈ ಕಾರಣದಿಂದ ಭೂಮಿಗೆ ಪೃಥ್ವಿ ಪೃಥುರಾಜನ ಪುತ್ರಿ ಎಂಬ ಹೆಸರು ಬಂದಿತು. ಈತನ ಪತ್ನಿ ಅರ್ಚಿಸ್ ಎಂಬಾಕೆ. ಅಂತರ್ಧಾನನೆಂಬುವನು ಪೃಥು ಚಕ್ರವರ್ತಿಯ ಪುತ್ರ. ಪುರಾಣ ಪ್ರಸಿದ್ಧನಾದ ಪ್ರಾಚೀನ ಬರ್ಹಿ ಪೃಥುವಿನ ಮೊಮ್ಮಗ. ನಹುಷ ಚಂದ್ರವಂಶದ ಅರಸು. ಆಯುರಾಜನು ಊರ್ವಶಿ ಪುರೂರವರ ಪುತ್ರ. ಆಯುರಾಜನಿಂದ ಸ್ವರ್ಭಾನುವಿನಲ್ಲಿ ಜನಿಸಿದವನೇ ನಹುಷ ಚಕ್ರವರ್ತಿ. ಈತನ ಪತ್ನಿ ಪಿತೃದೇವತೆಗಳ ಕನ್ಯೆಯಾಗಿದ್ದ ವಿರಣೆ. ನಹುಷನಿಗೆ ಯತಿ, ಯಯಾತಿ, ಸಂಯಾತಿ, ಆಯತಿ, ಅಯತಿ, ಧ್ರುವ ಎಂಬ 6 ಮಂದಿ ಪುತ್ರರು. ಒಮ್ಮೆ ಈ ರಾಜನ ಪಲ್ಲಕ್ಕಿಯನ್ನು ಸಪ್ತರ್ಷಿಗಳು ಹೊರುತ್ತಿದ್ದರು. ಸಪ್ತರ್ಷಿಗಳ ಪೈಕಿ ಅಗಸ್ತ್ಯ ಮಹಾಮುನಿಗಳೂ ಇದ್ದರು. ಸರ್ಪ ಸರ್ಪ ಅಂದರೆ ಬೇಗ ಬೇಗ ನಡೆ ಎಂದು ಮದೋನ್ಮತ್ತನಾದ ನಹುಷನು ಅಗಸ್ತ್ಯರನ್ನು ಕಾಲಿನಿಂದ ಒದ್ದ. ಕ್ಷುದ್ರರಾದ ಅಗಸ್ತ್ಯ ಮುನಿಗಳು ಸರ್ಪೋಭವ ಅಂದರೆ ಸರ್ಪನಾಗಿ ಹುಟ್ಟು ಎಂದು ಶಪಿಸಿದರು. ಕೂಡಲೇ ನಹುಷ ಘಟಸರ್ಪವಾಗಿ ಭೂಮಿಗೆ ಬಿದ್ದ. ಪಾಂಡವರ ವನವಾಸ ಕಾಲದಲ್ಲಿ ಭೀಮಸೇನ ದೇವರನ್ನು ನಹುಷ ಬಲವಾಗಿ ಸುತ್ತಿಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳಿದ. ಧರ್ಮರಾಯನು ಭೀಮನನ್ನು ಅರಸುತ್ತಾ ಬಂದು ಸರ್ಪದ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾದ ಉತ್ತರಗಳನ್ನಿತ್ತ. ತಕ್ಷಣ ಸರ್ಪವು ಭೀಮನನ್ನು ಬಿಟ್ಟಿತು. ಸರ್ಪ ದೇಹವನ್ನು ತೊರೆದು ನಹುಷ ಅವರನ್ನು ಆಶೀರ್ವದಿಸಿ ಸ್ವಸ್ಥಾನಕ್ಕೆ ಹೋದನು. ಶಶಿಬಿಂದು ಯದುವಂಶದ ರಾಜರ್ಷಿ. ವೃಷ್ಣಿವಂಶದ ಚಿತ್ರರಥನ ಮಗ. ಇವನಿಗೆ 1,00,000 ಮಂದಿ ಪತ್ನಿಯರು. ಒಬ್ಬೊಬ್ಬರಿಗೂ ಅನೇಕ ಪುತ್ರ ಸಂತಾನ. ಬಿಂದುಮತಿ ಈತನ ಪುತ್ರಿ. ಬಿಂದುಮತಿಯು ಸುಪ್ರಸಿದ್ಧನಾದ ಮಾಂಧಾತ ರಾಜನ ಪತ್ನಿ. ಪ್ರಿಯವ್ರತ ಸ್ವಯಂಭುವ ಮನುವಿನಿಂದ ಶತರೂಪ ಎಂಬುವಳಲ್ಲಿ ಜನಿಸಿದ ಹಿರಿಯ ಪುತ್ರನೇ ಪ್ರಿಯವ್ರತ. ಇವನ ತಮ್ಮನೇ ಧ್ರುವರಾಜನ ತಂದೆಯಾದ ಉತ್ಥಾನಪಾದ ರಾಜ. ಪ್ರಿಯವ್ರತನ ಪತ್ನಿ ವಿಶ್ವಕರ್ಮನ ಪುತ್ರಿಯಾದ ಬರ್ಹಿಷ್ಮತಿ. ಇವರಿಗೆ ಅರ್ಧ್ರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಮಯ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಎಂಬ 10 ಮಂದಿ ಪುತ್ರರು. ಊರ್ಜಸ್ವತಿ ಎಂಬ ಏಕಮಾತ್ರ ಪುತ್ರಿ. ಊರ್ಜ್ವಸ್ವತಿಯು ದೈತ್ಯ ಗುರುಗಳಾದ ಶುಕ್ರಾಚಾರ್ಯರನ್ನು ಲಗ್ನವಾದಳು. ಪ್ರಿಯವೃತನು ತನ್ನ ರಥವನ್ನು ವೇಗವಾಗಿ ಓಡಿಸಿ ರಥ ಚಕ್ರಗಳಿಂದ ರೇಖೆಗಳನ್ನು ನಿರ್ಮಿಸಿ 7 ಸಮುದ್ರಗಳನ್ನು 7 ದ್ವೀಪಗಳನ್ನು ಮಾಡಿದನು. ತನ್ನ ಹಿರಿಯ ಹೆಂಡತಿಯ 7 ಮಕ್ಕಳಿಗೂ 7 ಸಮುದ್ರಗಳಿಂದ ಆವೃತವಾಗಿ 7 ದ್ವೀಪಗಳನ್ನು ಹಂಚಿಕೊಟ್ಟನು. ಕೊನೆಯಲ್ಲಿ ನಾರದ ಮುನಿಯಿಂದ ತತ್ವೋಪದೇಶವನ್ನು ಪಡೆದು ವೈರಾಗ್ಯವನ್ನು ತಾಳಿ ಮುಕ್ತನಾದನು. ಇವರು 11 ಅರ್ಬುದ ವರ್ಷಗಳ ಕಾಲ ಅಖಂಡವಾದ ಭೂಮಂಡಲ ಚಕ್ರವರ್ತಿ ಎನಿಸಿ ರಾಜ್ಯ ಪರಿಪಾಲನೆ ಮಾಡಿದ ಮಹಾಪರಾಕ್ರಮಿ. ಪರೀಕ್ಷಿತ
ಮಧ್ಯಮ ಪಾಂಡವನಿಂದ ಸುಭದ್ರೆಯಲ್ಲಿ ಜನಿಸಿದ ಮಹಾವೀರ ಅಭಿಮನ್ಯು ವಿರಾಟರಾಯನ ಪುತ್ರಿ ಉತ್ತರೆಯು ಅಭಿಮನ್ಯುವಿನ ಪತ್ನಿ. ಪರೀಕ್ಷಿತನು ಅಭಿಮನ್ಯು ಉತ್ತರೆಯರ ಸತ್ಪುತ್ರ. ಗರ್ಭದಲ್ಲಿರುವಾಗ ಅಶ್ವತ್ಥಾಮಾಚಾರ್ಯರಿಂದ ಪ್ರಯೋಗಿಸಲ್ಪಟ್ಟ ಬ್ರಹ್ಮಾಸ್ತ್ರದಿಂದ ಶ್ರೀಕೃಷ್ಣ ಸುದರ್ಶನ ಚಕ್ರದ ಪ್ರಭಾವದಿಂದ ರಕ್ಷಿಸಲ್ಪಟ್ಟನು. ಆದ್ದರಿಂದ ಪರೀಕ್ಷಿತ ಎಂಬ ಹೆಸರು ಬಂದಿತು. ಪಾಂಡವರ ವಂಶ ಪರೀಕ್ಷೀಣವಾಗಿದ್ದಾಗ ಜನಿಸಿದವನಾದ್ದರಿಂದ ಸಹ ಈ ಹೆಸರು. ತನ್ನ ರಾಜ್ಯದಲ್ಲಿ ಕಲಿಯ ಗರ್ವಭಂಗವನ್ನು ಮಾಡಿದ ಮಹಾಪುರುಷ ಈತ. ಕಲಿಯೊಡನೆ ಸ್ವಲ್ಪ ಕಾಲ ಸಂವಾದ ಮಾಡಿದ ಪಾಪದ ಪರಿಣಾಮವಾಗಿ ಒಮ್ಮೆ ಶಮೀಕ ಮುನಿಗಳು ಸಮಾಧಿ ಸ್ಥಿತಿಯಲ್ಲಿರುವಾಗ ಅವರ ಕೊರಳಿಗೆ ಮೃತ ಸರ್ಪವನ್ನು ಬಿಲ್ಲಿನ ತುದಿಯಿಂದ ಹಾಕಿ ಹೋದ. ಸ್ವಲ್ಪ ಹೊತ್ತಿನಲ್ಲಿಯೇ ಋಷಿಪುತ್ರನಾದ ಶೃಂಗಿ ಅಲ್ಲಿಗೆ ಬಂದು ತಂದೆಯ ಸ್ಥಿತಿಯನ್ನು ಕಂಡ ಕ್ರೋಧ ಪರವಶನಾಗಿ ಮೃತ ಸರ್ಪವನ್ನು ಹಾಕಿದ. ಆ ದುರುಳನು ಇಂದಿಗೆ 7 ದಿನಗಳೊಳಗಾಗಿ ಸರ್ಪದಂಶನದಿಂದ ಸಾಯಲಿ ಎಂದು ಶಪಿಸಿದ. ಈ ಸಂಗತಿ ತಿಳಿದ ಪರೀಕ್ಷಿತನು ವೈರಾಗ್ಯ ತಾಳಿ ಸಾವಿಗೆ ಸಿದ್ಧನಾಗಿ ಗಂಗಾ ನದಿಯಲ್ಲಿ ಎತ್ತರವಾದ ಸೌಧವನ್ನು ಕಟ್ಟಿಸಿ ಪ್ರಾಯೋಪವಿಷ್ಟನಾಗಿ ಕುಳಿತಿರುವಾಗ ವ್ಯಾಸಪುತ್ರರಾದ ಶುಕ ಮಹಾಮುನಿಗಳಿಂದ ಶ್ರೀಮದ್ ಭಾಗವತ ಪುರಾಣ ಶ್ರವಣ ಮಾಡಿ ಸಪ್ತಾಹದ ಕೊನೆಯ ದಿನ ತಕ್ಷಕನ ದಂಶದಿಂದ ಮೃತನಾಗಿ ಸದ್ಗತಿಯನ್ನು ಹೊಂದಿದ. ತಕ್ಷಕ ಕಚ್ಚಿದ್ದು ಪರೀಕ್ಷಿತನ ಜಡದೇಹವನ್ನು ಮಾತ್ರ. ಅಷ್ಟರಲ್ಲಿ ಪರೀಕ್ಷಿತನ ಪ್ರಾಣ ಖಗವರ ಧ್ವಜನ ಚರಣ ಮೂಲಗಳನ್ನು ಸೇರಿತ್ತು. ಈ ನೃಪರೆಲ್ಲರೂ ಕರ್ಮಜ ದೇವತಾ ವರ್ಗಕ್ಕೆ ಸೇರಿದವರು. ಇವರು ಭಾಗೀರಥ್ಯಾದಿ 6 ಮಂದಿಗಳಿಗಿಂತ ಉತ್ತಮರು. ಬಲಿಚಕ್ರವರ್ತಿ ಮುಂತಾದ 7 ಮಂದಿ ಇಂದ್ರರು, 7 ಮಂದಿ ಪಿತೃಗಳು, 11 ಮಂದಿ ಮನುಗಳು, 14 ಮನುಗಳಲ್ಲಿ 3 ಉತ್ತಮ ಕಕ್ಷಕ್ಕೆ ಸೇರಿದವರು. ಈ 11 ಎಂಬ ಸಂಖ್ಯೆಯನ್ನು ದಾಸಾರ್ಯರು ಈರೈದೊಂದು ಎಂದಿದ್ದಾರೆ. ಅಂದರೆ ಈರೈದು 2 × 5 10 ಮೇಲೆ 1 11 ಆಗುವುದು. 7 ಮಂದಿ ಪಿತೃಗಣ, 8 ಮಂದಿ ಅಪ್ಸರ ಸ್ತ್ರೀಯರು, ಊರ್ವಶಿ ಇತ್ಯಾದಿ ಅಪ್ಸರ ಸ್ತ್ರೀಯರು 100 ಮಂದಿ. ಅವರಲ್ಲಿ 92 ಮಂದಿ ಹೋಗಿ ಉಳಿದ 8 ಮಂದಿಯನ್ನು ಇಲ್ಲಿ ಪರಿಗಣಿಸಲ್ಪಟ್ಟಿದ್ದಾರೆ. ದಿತಿಜ ಗುರು ಎಂದರೆ ದೈತ್ಯಗುರುಗಳಾದ ಶುಕ್ರಾಚಾರ್ಯರು, ಚವನ ಋಷಿ, ಉಚಿತ್ಯ ಎಂಬ ಋಷಿ ಇವರೆಲ್ಲರೂ ಕರ್ಮಜ ದೇವತೆಗಳಿಗೆ ಸಮಾನರು. ಶುಕ್ರಾಚಾರ್ಯರು ವರುಣಪುತ್ರನಾದ ಭೃಗು ಮಹರ್ಷಿಯಿಂದ ಪುಲೋಮೆಯಲ್ಲಿ ಜನಿಸಿದವರು. ಚವನ ಋಷಿ ಇವರ ತಮ್ಮ. ದೇವಯಾನಿ ಶುಕ್ರಾಚಾರ್ಯರ ಪುತ್ರಿ. ಪ್ರಿಯವ್ರತ ರಾಜನ ಪುತ್ರಿ ಊರ್ಜ್ಮಸ್ಮತಿ ಎಂಬುವಳು ಇವರ ಪತ್ನಿ. ಆಕೆಯಲ್ಲಿ ದೇವಯಾನಿ ಎಂಬ ಪುತ್ರಿ ಜನಿಸಿದಳು. ದೇವತಾ ವರ್ಗವನ್ನು ಬಿಟ್ಟು ಪಕ್ಷಾಂತರ ಮಾಡಿ ಬೃಹಸ್ಪತ್ಯಾಚಾರ್ಯರ ಮೇಲಿನ ಕ್ರೋಧದಿಂದ ದೇವತೆಗಳಿಗೆ ಶತ್ರುಗಳಾಗಿ ದೈತ್ಯರಿಗೆ ಗುರುಗಳಾದರು. ಇವರ ಮಕ್ಕಳೇ ಷಂಡಾಮರ್ಕರು. ಈ ಷಂಡಾಮರ್ಕರು ಪ್ರಹ್ಲಾದನ ಬಾಲ್ಯಾವಸ್ಥೆಯ ಗುರುಗಳು. ಬಲಿಚಕ್ರವರ್ತಿಯು ಇಂದ್ರನ ಪದವಿಯನ್ನು ಹೊಂದಬೇಕೆಂಬ ಹಂಬಲದಿಂದ ಅವನ ದ್ವಾರ ಶುಕ್ರಾಚಾರ್ಯರು 100ನೆಯ ಅಶ್ವಮೇಧ ಯಾಗವನ್ನು ಮಾಡಿಸಿದರು. ಆಗ ಬಲಿಯು ವಾಮನನಿಗೆ 3 ಪಾದ ಭೂಮಿಯನ್ನು ಕೊಡಲು ಸಂಕಲ್ಪ ಮಾಡಿ ಕಮಂಡಲುವಿನಿಂದ ನೀರನ್ನು ಧಾರೆ ಎರೆಯುತ್ತಿದ್ದಾಗ ಕಮಂಡಲುವಿನ ದ್ವಾರದಲ್ಲಿ ಶುಕ್ರಾಚಾರ್ಯರು ಸೂಕ್ಷ್ಮ ರೂಪದಿಂದ ಪ್ರವೇಶ ಮಾಡಿ ನೀರು ಬೀಳದಂತೆ ಅಡ್ಡ ಬಂದರು. ಆಗ ವಾಮನನು ತನ್ನ ದರ್ಭೆಯ ತುದಿಯಿಂದ ಚುಚ್ಚಿದಾಗ ಶುಕ್ರಾಚಾರ್ಯರ 1 ಕಣ್ಣು ಕುರುಡಾಯಿತು. ಚವನ ಒಬ್ಬ ಮಹರ್ಷಿ. ವರುಣಪುತ್ರನಾದ ಭೃಗು ಮಹರ್ಷಿಯ ಮಗ. ಪುಲೋಮೆ ಇವರ ಜನನಿ. ಚವನ ಜನನಿಯ ಗರ್ಭದಲ್ಲಿರುವಾಗ ಒಬ್ಬ ರಾಕ್ಷಸನು ಪುಲೋಮೆಯನ್ನು ಅಪಹರಿಸಿದನು. ಪುಲೋಮೆ ಭಯಗ್ರಸ್ತಳಾದಳು. ಕೂಡಲೇ ಆ ಭಯದಿಂದ ಪುಲೋಮೆಯ ಗರ್ಭದಿಂದ ಶಿಶುವು ಚ್ಯುತವಾಯಿತು. ಈ ಕಾರಣದಿಂದ ಶಿಶುವಿಗೆ ಚವನ ಎಂಬ ಹೆಸರು ಬಂದಿತು. ಆ ಶಿಶು ರಾಕ್ಷಸನನ್ನು ಕ್ರೂರ ದೃಷ್ಟಿಯಿಂದ ನೋಡಿತು. ಕೂಡಲೇ ಆ ರಾಕ್ಷಸ ದಗ್ಧನಾದ. ಚವನರು ಶುಕ್ರಾಚಾರ್ಯರು ಸಹೋದರರು. ಶರ್ಯಾತಿ ರಾಜನ ಪುತ್ರಿ ಸುಕನ್ಯೆಯನ್ನು ಲಗ್ನವಾಗಿ ಪ್ರಮತಿ ಎಂಬ ಪುತ್ರನನ್ನು ಪಡೆದವರು. ಉಚತ್ಯ
ಅಂಗೀರಸ ಋಷಿಯ ಪುತ್ರ ಬೃಹಸ್ಪತಿ ಮತ್ತು ಸಂವರ್ತ ಇವರ ತಮ್ಮಂದಿರು. ಚಂದ್ರನ ಪುತ್ರಿಯಾದ ಭದ್ರೆ ಎಂಬುವಳು ಇವರ ಪತ್ನಿ. ಇವರ ವೀರ್ಯದಿಂದಲೇ ಜನಿಸಿದವನೇ ದೀರ್ಘತಮ. ಭರದ್ವಾಜರು ಬೃಹಸ್ಪತಿಯ ವೀರ್ಯದಿಂದ ಜನಿಸಿದವರು. ಬಲ್ಯಾದಿ ಸಪ್ತ ಇಂದ್ರರು, 7 ಮಂದಿ ಪಿತೃರು, 11 ಮಂದಿ ಮನುಗಳು, ಶುಕ್ರಾಚಾರ್ಯರು, ಚವನ ಋಷಿಗಳು, ಉಚಥ್ಯ ಮತ್ತು ಕರ್ಮಜರು ಇವರೆಲ್ಲ ಸಮಾನರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.